ಅದೆಷ್ಟೋ ಪ್ರಾಣಿ ಪಕ್ಷಿಗಳನ್ನು ನೋಡಿದವರಿದ್ದೇವೆ. ಅನತಿ ದೂರದಲ್ಲಿರುವಂತಹ ಪ್ರಾಣಿಯನ್ನು ಕಂಡಾಗ ಒಮ್ಮೆ ನನಗೆ ಆಶ್ಚರ್ಯವಾದದ್ದು ಚಿನ್ನದ ಮೈವುಳ್ಳಂತಹ ಬಣ್ಣ, ಸಣ್ಣ ಸಣ್ಣ ಕಾಲುಗಳು, ಸಾಲಾದ ಉಗುರು, ಇವೆಲ್ಲವನ್ನು ಕಂಡಾಗ ಆಶ್ಚರ್ಯ ಪಡಲೇಬೇಕು. ಅತ್ತಿಂದ ಇತ್ತಿಂದತ್ತ ಸಾಗುವಂತಹ ಪ್ರಾಣಿಯನ್ನು ಕಂಡಾಗ ಅದನ್ನ ಪಡೆದುಕೊಳ್ಳಬೇಕೆನ್ನುವಂತಹ ಬಯಕೆ ಅದನ್ನು ಹಿಡಿದು ತಂದುಕೊಡಲಿಲ್ಲ ನನಗೆ. ಸೀತೆ ಬರೆಯುವುದೆಲ್ಲ ಚಿನ್ನ ಅಲ್ಲ, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಸುಣ್ಣದ ನೀರು ಬಿಳಿಯಾಗಿರ್ತದೆ. ಹಾಲನ್ನು ಭ್ರಮಿಸಿ ಸುಣ್ಣದ ನೀರು ಕುಡಿದ್ರೆ ಏನಾಗ್ತದೆ? ನಮ್ಮ ಒಡಲನ್ನು ಹೇಳೋದಕ್ಕೆ ಅಸಾಧ್ಯ. ನೀನೇ ಹೇಳಿದಿ ನೋಡು, ಸಣ್ಣ ಸಣ್ಣ ಬೆರಳುಂಟು, ಉಗುರುಂಟು ಅಂತ. ಜಿಂಕೆ ಪಾದದಲ್ಲಿ ಬೆರಳು ಉಗುರು ಇರುವುದಕ್ಕೆ ಸಾಧ್ಯತೆ ಉಂಟಾ? ಜಿಂಕೆ ಕಾಲು ಗೊರಸಲ್ವೇನೆ. ಹಾಗಿರುವಾಗ ಇದು ನಿಜವಾದ ಜಿಂಕೆ ಅಲ್ಲ, ಗುರುಳಾದ ಕಪಟ. ಬಯಸಿದ್ರೆ ಕೇಡು ಬಂದೀತು ಎಚ್ಚರ. ಸ್ವಾಮಿ, ಆ ಕಾಡಿನ ಮೃಗದಿಂದ ಕೇಡು ಬಂತು ಅಂತಾದರೆ ಅದನ್ನ ನಾನು ನೋಡಿಕೊಳ್ಳುತ್ತೇನೆ. ನೀವು ಜಿಂಕೆಯನ್ನು ತಂದುಕೊಡಲಿಲ್ಲ ಅಂತಾದರೆ ನನ್ನ ಜೀವವೆನ್ನುವುದು ನಿಲ್ಲುವುದಕ್ಕಿಲ್ಲ ಸ್ವಾಮಿ. ಎಷ್ಟೇ ಹೇಳಿದ್ರು ಕೇಳುವುದಿಲ್ಲ ನೀನು. ಬೇಕೆ ಎನ್ನುವಾಗ ಹಠ ಹಿಡಿತಾ ಇದ್ದೀಯ. ಆದಿತ್ತು ನೀನು ಇಚ್ಛೆಯಂತೆ ತರುವುದಕ್ಕೇನೋ ಹೋಗ್ತೇನೆ. ಒಂದು ವೇಳೆ ಕೈಸಿರ್ಲಿಲ್ಲ ಅಂತಾದ್ರೆ ಬಾಣ ಪ್ರಯೋಗ ಮಾಡಬೇಕಾದೀತು. ಕೇಳಲಿಲ್ವ ನೀನು? ರಾಮ ಬಾಣಕ್ಕೆ ಹುಸಿ ಇಲ್ಲ. ನಾನು ಬಿಟ್ಟಂತ ಬಾಣದಿಂದ ಆಮಿಗೆಯಲ್ಲಿ ಆದ್ರೂ ಮಡಿಯಿತು ಅಂತಾದ್ರೆ ಅದು ಸತ್ತ ಮೇಲೆ ಯಾವ ಪ್ರಯೋಜನಕ್ಕೆ ಬರ್ತದೆ ಸ್ವಾಮಿ? ಸತ್ತಂತಹ ಜಿಂಕೆಯನ್ನು ಅಲ್ಲಿಯೇ ಬಿಟ್ಟು ಬರಬೇಡಿ, ಇಲ್ಲಿಯವರೆಗಾಗಿ ತೆಗೆದುಕೊಂಡು ಬನ್ನಿ. ಅದರ ಚರ್ಮವನ್ನು ತೆಗೆಯುವುದರ ಮೂಲಕ ಕಂಚುಕವನ್ನಾಗಿ ಧರಿಸಿಕೊಳ್ತೇನೆ. ಹೌದಾ? ನಾನು ಹೋಗಿ ಬರ್ತೇನೆ. ನೀನು ಲಕ್ಷ್ಮಣನ ಆಶೀರ್ವಾದದಲ್ಲಿ ನಿಮ್ಮ ನಿರೀಕ್ಷೆಯಲ್ಲಿರುತ್ತೇನೆ. ಹಾಗೆ